ಹಲೋ, ಒಂದು ನಿಮಿಷ. ಇವಾಗ is that clear now? ಚಲೋ ಹಾಗಿದ್ರೆ ಲೆಟ್ ಸ್ಟಾರ್ಟ್. ಡೆಫಿನೆಟ್ಲಿ ಏನು ಡೌಟ್ ಇದ್ರೆ ಕೇಳಮ್ಮ. ಆಲ್ವೇಸ್ ಐ ಲವ್ ಟು ಆನ್ಸರ್ ಯುವರ್ ಡೌಟ್ಸ್. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗೈಸ್, ಇವತ್ತು ಅಬ್ನಾರ್ಮಲ್ ಲಾಸ್, ಕಮಿಷನ್, ಕ್ಲೋಸಿಂಗ್ ಸ್ಟಾಕ್. ಈಗ ನೆಕ್ಸ್ಟ್ 45 ಮಿನಿಟ್ಸ್ ಕ್ಲಾಸ್ ಇದೆ. ಆ್ಯಂಡ್ ಆಫ್ಟರ್ ದಿಸ್ ಒನ್ ಮೋರ್ ಕ್ಲಾಸ್ ಇದೆ ನಮ್ಮದು. ಯಾವುದಪ್ಪ ಅಂದರೆ ಸಿ ಅಲ್ಲ ರಾಯಲ್ಟಿ ಕ್ಲಾಸಸ್ ಬ್ಯಾಕ್ ಟು ಬ್ಯಾಕ್ ತೊಗೊಂಡ್ಬಿಡ್ತೀನಿ. ಬಿಕಾಸ್ ಈ ವಾರ ಒಳಗಡೆ ಅಟ್ಲೀಸ್ಟ್ ನಾನು ಕನ್ಸೈನ್ಮೆಂಟ್ ಮತ್ತು ರಾಯಲ್ಟಿ ಕ್ಲಾಸಸ್ ಮುಗಿಸ್ಬೇಕಾಗುತ್ತೆ. ದಟ್ ಇಸ್ ವೈ ಮೈ ಡಿಯರ್ ಸ್ಟೂಡೆಂಟ್, ಪ್ಲೀಸ್ ದಯವಿಟ್ಟು ಜಾಯಿನ್ ಆಗಿ ಕ್ಲಾಸಸ್ಗೆ. ಆ್ಯಂಡ್ ಡೆಫಿನೆಟ್ಲಿ ಗೈಸ್ ವಿಲ್ ಮೇಕ್ ಶೂರ್ ದ್ಯಾಟ್ ನಿಮಗೆ ಎಲ್ಲವನ್ನು ಕಲಿಸ್ಲಿಕ್ಕೆ ಆ್ಯಂಡ್ ಎಲ್ಲರಿಗೆ ಕಲಿಸ್ಲಿಕ್ಕೆ ಮತ್ತೆ ಡೆಫಿನೆಟ್ಲಿ ಗೈಸ್ ಹೋಮ್ವರ್ಕ್ ಆಗಿರ್ಬೋದು ಎಲ್ಲವನ್ನು ನೀಟಾಗಿ ಕ್ಲೀನ್ ಆಗಿ. ಇವತ್ತು ಅಬ್ನಾರ್ಮಲ್ ಲಾಸ್, ಕಮಿಷನ್, ಕ್ಲೋಸಿಂಗ್ ಸ್ಟಾಕ್. ಈಗ ನೆಕ್ಸ್ಟ್ 45 ಮಿನಿಟ್ಸ್ ಕ್ಲಾಸ್ ಇದೆ. ಆ್ಯಂಡ್ ಆಫ್ಟರ್ ದಿಸ್ ಒನ್ ಮೋರ್ ಕ್ಲಾಸ್ ಇದೆ ನಮ್ಮದು. ಎಲ್ಲ ಓಕೆ ಇದೆ, ಟಕ ಇದೆ. ಸೊ ಲೆಟ್ ಸ್ಟಾರ್ಟ್ ಹಾಗಿದ್ರೆ. ಇವಾಗ ಏನಪ್ಪಾ ಅಂದರೆ ಲಾಸ್ಟ್ ಕ್ಲಾಸ್ದಲ್ಲಿ ನಾನು ಅಬ್ನಾರ್ಮಲ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ರೈಟ್. ಸೊ ಈಗ ಅಬ್ನಾರ್ಮಲ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು. ಆಫ್ಟರ್ ದ್ಯಾಟ್ ಐ ಕ್ಯಾನ್ ಜಸ್ಟ್ ಪ್ರೊಸೀಡ್ ಟು ದ ನೆಕ್ಸ್ಟ್. ನಾವು ನೋಡಿ, ಅಬ್ನಾರ್ಮಲ್ ಲಾಸ್ ಅಂದರೆ ಏನು ಗೊತ್ತಾ? ಈಗ ದ ಲಾಸ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್. ಕರೆಕ್ಟಾ? ದ ಲಾಸ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬಟ್ ಡ್ಯೂ ಟು ನೆಗ್ಲಿಜೆನ್ಸ್. ಏನಮ್ಮ ಸೌಂಡ್ ಪ್ರಾಬ್ಲಮ್ ಇದೆಯಲ್ಲ? ಓಕೆನಾ? ಇಲ್ಲ, ಓಕೆ ಇದೆಯಲ್ಲ? ಇಲ್ಲ, ಆಲ್ ಗುಡ್ ರೈಟ್? ಚಲೋ ಹಾಗಿದ್ರೆ ಅಬ್ನಾರ್ಮಲ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು, ವಾಟ್ ಎಕ್ಸಾಕ್ಟ್ಲಿ ದ ಅಬ್ನಾರ್ಮಲ್ ಲಾಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ಸ್ ಮಾಡೋಣ. ಆಮೇಲೆ ಆಸ್ ಐ ಸೇಡ್ ಕಮಿಷನ್ ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್, ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಕ್ಲೋಸಿಂಗ್ ಸ್ಟಾಕ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಗ್ತಾ ಇದೆ ನಮ್ದು ಈ ಕ್ಲಾಸಸ್ದಲ್ಲಿ. ಸೊ ಅದು ಕೂಡ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಭಾರತತೆ. ಸೊ ಅದಕ್ಕೆ ದಯವಿಟ್ಟು ಗೈಸ್ ಕೊನೆ ತನಕ ಇರಿ, ಎಲ್ಲ ಹೋಗ್ಕೋಬೇಡ್ರಿ. ಡೆಫಿನೆಟ್ಲಿ ಐ ವಿಲ್ ಬಿ ಕವರಿಂಗ್ ಆಲ್ ಡಿಟೇಲ್ ಆಗಿ. ಓಕೆನಾ? ಚಲೋ, ಆಲ್ ಗುಡ್. ಸಂಗೀತ ಈಸ್ ಆಲ್ ಗುಡ್. ಓಕೆ ಮಾ, 5th ಸೆಮ್ ತಗೋತೀನಿ ಕ್ಲಾಸಸ್ ನಾನು. ಈಗ ಅಬ್ನಾರ್ಮಲ್ ಲಾಸ್ ಇದೆಯಲ್ಲ, ಇದು ಲಾಸ್ ದಟ್ ಕ್ಯಾನ್ ಬಿ ಕಂಟ್ರೋಲ್ ಮಾಡಲಿಕ್ಕೆ. ಇದು ಲಾಸ್ ಇದೆಯಲ್ಲ, ದ್ಯಾಟ್ ವಿ ಕ್ಯಾನ್ ಕಂಟ್ರೋಲ್ ಇಟ್, ಬಟ್ ಡ್ಯೂ ಟು ಸಮ್ ನೆಗ್ಲಿಜೆನ್ಸ್, ಆಕ್ಸಿಡೆಂಟ್, ಇದೆಲ್ಲ ಕಾರಣದಿಂದ ಅದು ಲಾಸ್ ಆಗಿರುತ್ತೆ. ಸೊ ಅದು ಲಾಸ್ ಆದರೆ ಅದಕ್ಕೆ ಕವರ್ ಮಾಡಲಿಕ್ಕೆ ಇನ್ಶೂರೆನ್ಸ್ ನಾವು ತಗೋತೀವಿ, ಹೌದಾ? ಸೊ ಹಾಗಾದ್ರೆ ನಾನು ಪ್ರೀವಿಯಸ್ ಕ್ಲಾಸ್ದಾಗ ಡಿಟೇಲ್ ಆಗಿ ಹೇಳಿದ್ರ ಬಗ್ಗೆ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್. ಈಗ ನಾನು ವಿದೌಟ್ ಟೇಕಿಂಗ್ ಮಚ್ ಟೈಮ್ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು, ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್, ದ್ಯಾಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಓಕೆನಾ? ಸೊ ನೀವು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ಮೈ ಕಂಟೆಂಟ್ ಡೌನ್ಲೋಡ್ ಮಾಡ್ಕೊಡ್ರಿ, ಕಂಪ್ಲೀಟ್ ಸಿಲೆಬಸ್ ಬೇಕಂದ್ರೆ. ಓಕೆ, ಸೊ ಹಾಗಿದ್ರೆ ಲೆಟ್ ಸ್ಟಾರ್ಟ್ ನಾವು. ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ಸ್ಟಾಕ್ ಅಂತೆ. ಡೆಫಿನೆಟ್ಲಿ ಕ್ಲೋಸಿಂಗ್ ಸ್ಟಾಕ್ ಕೂಡ ಇವತ್ತು ಮುಗಿಸ್ಕೊಡ್ತೀನಿ. ಟುಡೇ ಓನ್ಲಿ ವಿಲ್ ಫಿನಿಶ್ ಇಟ್. ಆ್ಯಂಡ್ ಅಬ್ನಾರ್ಮಲ್ ಲಾಸ್, ಎರಡು ಅಬ್ನಾರ್ಮಲ್ ಲಾಸ್ ಆಗಿರ್ಬೋದು ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಎರಡು ಅಂತ ತಗೋಣ ಈಗ. ಓಕೆನಾ? ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. 5000 kg ಆಫ್ ಆಯಿಲ್ ಕನ್ಸೈನ್ಡ್ ಅಂತೆ. ಈಗ ಫಸ್ಟ್ ಏನು ಮಾಡ್ಬೇಕು ನಾವು? ಅಬ್ನಾರ್ಮಲ್ ಲಾಸ್ ಮಾಡೋಣ. ಓಕೆನಾ? ವಿಲ್ ಫೈಂಡ್ ಔಟ್ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಆಫ್ಟರ್ ದ್ಯಾಟ್ ವಿಲ್ ಫೌಂಡ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಗೈಸ್ ಫಸ್ಟ್ ನೋಡಿ ಇಲ್ಲೇ, ಓಕೆ ಒನ್ ಸೆಕೆಂಡ್, ಹಂಗೆ ಬೇಡ, ಐ ವಿಲ್ ಜಸ್ಟ್ ಟೈಪ್ ದ್ಯಾಟ್ ಸೊ ದ್ಯಾಟ್ ನಿಮಗೂ ಈಸಿ ಆಗಿಬಿಡುತ್ತೆ, ಹೌದಾ? ಕರೆಕ್ಟಾ? ಸೊ ಯಾ ಟೈಪಿಂಗ್ ಮೇಕ್ ಮೋರ್ ಸೆನ್ಸ್ ಅಂತೆ ನಾನು. ಸೊ ಫಾಸ್ಟ್ ಆಗಿಬಿಡುತ್ತೆ, ಕರೆಕ್ಟಾ? ಸೊ ಎಸ್ ಗೈಸ್, ಬಿಕಾಮ್ 5th ಸೆಮಿಸ್ಟರ್ ಕ್ಲಾಸಸ್ ಕೂಡ ನಾನು ರಿಸೀವ್ ಮಾಡ್ತೀನಿ ಈಗ. ಸೊ ತಪ್ಪದೆ ಕ್ಲಾಸಸ್ಗೆ ಜಾಯಿನ್ ಆಗಿ ಎಂಡ್ ಆಫ್ ದ ಡೇ ಪ್ಲಸ್ ಇದೆಲ್ಲ ಹೋಮ್ವರ್ಕನ್ನು ಕಳಿಸಿದ್ದು ನಮಗೆ. ಇದು ಫಸ್ಟ್ ಸೆಮ್ದಲ್ಲಿ ಮುಂಚೆ ಬರ್ತಿತ್ತು, ಇವಾಗ ಎಸ್ ದೇ ಹ್ಯಾವ್ SCP ನಿಮ್ಮ ರಿವೈಸ್ NEP ಸಿಲೆಬಸ್ ಇದ್ದ ಕಾರಣ. ಸೊ ದ್ಯಾಟ್ ಇಸ್ ವಾಟ್ ದೇ ಹ್ಯಾವ್ ಪುಟ್ ಇಟ್ ಇಂಟು ಫಸ್ಟ್ ಸೆಮ್ ಹಾಕಿದ್ದಾರೆ. ಓಕೆನಾ? ಸೊ ಲೆಟ್ ಸ್ಟಾರ್ಟ್.
ನೋಡಿ ಈಗ 5000 kg ಆಫ್ ಆಯಿಲ್ ಕನ್ಸೈನ್ 16 per kg ಇದೆ. ಇದು ಕಳಿಸಿದ್ದು. ದೀಸ್ ಮ್ಯಾನಿ ಯೂನಿಟ್ಸ್ ಹ್ಯಾವ್ ದೇ ಹ್ಯಾವ್ ಸೆಂಡ್. ಫ್ರೈಟ್ ಎಷ್ಟಿದೆ 2000, ಕಮಿಷನ್ ಎಷ್ಟಿದೆ 3000 ಪೇಡ್ ಬೈ ಕನ್ಸೈನರ್. ಈ ಕನ್ಸೈನರ್ ಪೇ ಮಾಡಿದಾನಂದ್ರೆ ಇದಾಗುತ್ತೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನೆನಪಿಟ್ಕೊಳ್ಳಿಪ್ಪ, ಅದು ದಿಸ್ ಇಸ್ ನಥಿಂಗ್ ಬಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಗ್ತದೆ. ಓಕೆನಾ. ಎಕ್ಸ್ಪೆನ್ಸಸ್ ಪೇಡ್ ಬೈ ದಿ ಕನ್ಸೈನಿ 700 ಫಾರ್ ಅಡ್ವರ್ಟೈಸ್ಮೆಂಟ್ ಅಂಡ್ 200 ಫಾರ್ ಗುಡಾನ್ ರೆಂಟ್ ಅಂತೆ. ಓಕೆನಾ. ನಾವು ಈಗ ಕನ್ಸೈನಿ ಪೇಡ್ ಬೈ ನೋಡಿ, ಅಡ್ವರ್ಟೈಸ್ಮೆಂಟ್ ರಿಕರಿಂಗ್ ಆಗುತ್ತೆ, ತಗೊಳಕ್ ಹೋಗ್ಬೇಡ್ರಿ. ಗುಡಾನ್ ರೆಂಟ್ ರಿಕರಿಂಗ್ ಆಗುತ್ತೆ, ತಗೊಳಕ್ ಹೋಗಬಾರ್ದು. ಇದಕ್ಕೆ ಸ್ಪೆಷಲಿ ಕ್ಲೋಸಿಂಗ್ ಸ್ಟಾಕ್ ಫೈನ್ ಮಾಡುವಾಗ ಮತ್ತೆ ಅಬ್ನಾರ್ಮಲ್ ಲಾಸ್ ಫೈನ್ ಮಾಡುವಾಗ. ಓಕೆನಾ ಸರ್. ನೆಕ್ಸ್ಟ್ ಏನು 750 kg ಆಫ್ ಆಯಿಲ್ ಲಾಸ್ಟ್ ಇನ್ ದ ಟ್ರಾನ್ಸಿಟ್. ಇದು ಏನಾಗ್ತದೆ, ದಿಸ್ ಇಸ್ ಯುವರ್ ಟೋಟಲ್ ಅಬ್ನಾರ್ಮಲ್ ಲಾಸ್ ಮೈ ಡಿಯರ್ ಸ್ಟೂಡೆಂಟ್. ಓಕೆನಾ. ದಿಸ್ ಇಸ್ ಯುವರ್ ಟೋಟಲ್ ಅಬ್ನಾರ್ಮಲ್ ಲಾಸ್. ಸೇಲ್ ಎಷ್ಟಿದೆ, ಸೇಲ್ ಬಂದ್ಬಿಟ್ಟು ಕರೆಕ್ಟಾ, ಸೇಲ್ ಬಂದ್ಬಿಟ್ಟು ಸೇಲ್ ಈಸ್ 3000 kg ಇದೆ. ನಾರ್ಮಲ್ ಲಾಸ್ ಇದೆ 250 kg ಇದೆ. ಓಕೆನಾ. ಸೊ ಹಾಗಿದ್ರೆ ಫಸ್ಟ್ ಈಗ ಏನ್ ಮಾಡೋಣ. ಎಸ್ ಬಚ್ಚು, ಫಸ್ಟ್ ನೋಡಿ ಈ ಪ್ರಾಬ್ಲಮ್ ಕಂಪ್ಲೀಟ್ 15 ಮಾರ್ಕ್ಸ್ ಕ್ವಶನ್ ನೀವು ಸಾಲ್ವ್ ಮಾಡಬೇಕಪ್ಪ ಅಂದ್ರೆ ಎಸ್ ವಾಟ್ ಯು ನೀಡ್ ಟು ನೋ ದ ಅಬ್ನಾರ್ಮಲ್ ಲಾಸ್, ಕ್ಲೋಸಿಂಗ್ ಸ್ಟಾಕ್. ಸೊ ಅದಕ್ಕೆ ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಓಕೆನಾ. ಓಕೆನಾ ಮಚ್ಚು. ಈಗ ಫಸ್ಟ್ ಬರ್ಕೊಡಿಪ್ಪ, ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಅಮೌಂಟ್. ಈಗ ಇದೇ ರೀತಿ ಫೈಂಡ್ ಮಾಡ್ಬೇಕಾ ಸರ್? ಎಸ್, ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಫೈಂಡ್ ಔಟ್ ಹಿಯರ್. ಸೊ ಈಗ ಹೌ ಮೆನಿ ಕೆಜಿಸ್ ಲಾಸ್ಟ್ ಕೇಳಿ ಪೈಲೆ 750 kg ರೈಟ್ ಲಾಸ್ಟ್ ಇನ್ ದ ಟ್ರಾನ್ಸಿಟ್. ಕೇಳಿ 750 kg. ಆಲ್ ರೈಟ್, 750 kg ಇಂಟು ವಾಟ್ ಇಸ್ ದ ರೇಟ್? ರೇಟ್ ಬಂದ್ಬಿಟ್ಟು ಗೈ ಸ್ವಲ್ಪ ಕೇಳಿ, ಸ್ವಲ್ಪ 16 kg ಇದೆ ರೈಟ್. 750 ಇಂಟು 16 kg ಎಷ್ಟಾಗ್ತಾ ಇದೆ? ಸೊ ನೋಡಿ, ಅಬ್ನಾರ್ಮಲ್ ಲಾಸ್ ಫೈಂಡ್ ಮಾಡುವಾಗ ಕಾಸ್ಟ್ ಪ್ರೈಸ್ ತಗೋಬೇಕಾಗತ್ತೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಬೇಗ 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 ಹೇಳಿಪ್ಪ. ಈಸ್ ದಟ್ ಕ್ಲಿಯರ್? ನೆಕ್ಸ್ಟ್, ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಈಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಸರ್? ಕೇಳಿಪ್ಪ, ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಏನ್ ಮಾಡ್ತೀವಿ, ಕನ್ಸೈನರ್ ತಗೋತೀವಿ. ಸೊ ಫ್ರೈಟ್ ಆಗಿರ್ಬೋದು ಮತ್ತೆ ಇನ್ಸೂರೆನ್ಸ್ ಆಗಿರ್ಬೋದು, ಇದು ಎರಡು ಬರ್ತವೆ. ಸೊ ಬರ್ಕೊಟ್ಟಿಪ್ಪ ಇಲ್ಲಿ ಕನ್ಸೈನರ್ ರೈಟ್. ಸೊ ಇದರಲ್ಲಿ ಫ್ರೈಟ್ ಅಂಡ್ ಇನ್ಸೂರೆನ್ಸ್ ಇದೆ, ಹೌದಾ? ಓಕೆನಾ? ಫ್ರೈಟ್ ಎಷ್ಟಿದೆ? ಫ್ರೈಟ್ ಈಸ್ 2000. ಇನ್ಸೂರೆನ್ಸ್ ಎಷ್ಟಿದೆ? ಇನ್ಸೂರೆನ್ಸ್ 3000 ಇದೆ. ಟೋಟಲ್ ಎಷ್ಟಾಯಿತು? ಟೋಟಲ್ ಆಗ್ತಾ ಇದೆ 5000. ಓಕೆನಾ? ಟೋಟಲ್ ಎಷ್ಟಾಯಿತು? 5000. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಮಕ್ಕಳೇ? ಬೇಗ 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 ಹೇಳಿಪ್ಪ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬಚ್ಚೋ? ಎಸ್, ಇಟ್ ಈಸ್ 5000. ಇವಾಗ ಏನ್ ಸರ್ ಈಗ ಮಕ್ಕಳೇ? ದ ವೆರಿ ಸಿಂಪಲ್ ಅಂಡ್ ಈಸಿ ಟರ್ಮ್ ಇದೆ. ಈಗ ಸ್ವಲ್ಪ ಕೇಳಿ ನೋಡಿ ಇಲ್ಲಿ ಬಚ್ಚೋ, 5000 rupees ಖರ್ಚಾಗಿದೆ 5000 kgಗೆ. ಓಕೆನಾ ಗೈಸ್? ನೋಡಿ 5000 rupees ಖರ್ಚಾಗಿದೆ 5000 kgಗೆ. ಓಕೆ, ಇಂಟು 750 kgಗೆ ಎಷ್ಟಾಗ್ತಾ ಇದೆ ಹೇಳಿಪ್ಪ? 750 kgಗೆ ಎಷ್ಟಾಗ್ತದೆ? 750 ಆಯಿತು. ಸೊ ಟೋಟಲ್ ಅಬ್ನಾರ್ಮಲ್ ಲಾಸ್ ಎಷ್ಟಾಗ್ತದೆ? 12,750. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಬೇಗ ಬೇಗ ಹೇಳಿಪ್ಪ. ಎವ್ರಿಬಡಿ ನೀಡ್ ರಿಪ್ಲೈ ಮೈ ಡಿಯರ್ ಸ್ಟೂಡೆಂಟ್. ಅರ್ಥ ಆಗಿದೆ ಇದು? ಸಂಗೀತ, ರಿಪ್ಲೈ ಮಸ್ಟ್ ಬಿ ದೇರ್. ನೋ ಡೌಟ್? ಮುಂದೆ ಹೋಗೋಣ. ಚಲೋ, ಹಾಗಿದ್ರೆ ಇದಾಯ್ತು. ನೆಕ್ಸ್ಟ್
calculation of value of closing stock. ಓಕೆನಾ? ಸೊ ಇದು ಕ್ಲಿಯರ್ ಆಗಿತ್ತು ನಮ್ಮ ಇದು. ಈಗ ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ಕೇಳಿ, ವೆರಿ ಸಿಂಪಲ್ ಅಂಡ್ ಟರ್ಮ್ ಹೇಳ್ತೀನಿ, ಸ್ವಲ್ಪ ಕೇಳಿಪ್ಪ ಇಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನಿಮ್ಮ ಹತ್ರ, ದಾಟ್ ವಿ ನೀಡ್ ಟು ಫೈಂಡ್ ಔಟ್ ಅಲ್ಲ. ಸೊ ನೋಡಿ 500 kg ವಿ ಹ್ಯಾವ್ ಸೆಂಟ್, ಅಬ್ನಾರ್ಮಲ್ ಲಾಸ್ 750 ಇದೆ, ಸೋಲ್ಡ್ 3000 ಇದೆ, ನಾರ್ಮಲ್ ಲಾಸ್ 250 kg ಇದೆ. ಅಂದ್ರೆ ದೇರ್ ಇಸ್ ಸಮ್ ಸ್ಟಾಕ್ ದೇ ಹ್ಯಾವ್ ಲೆಫ್ಟ್ ಅಲ್ವಾ. ಈಗ ನೋಡಿ ಮಕ್ಕಳೇ, ಈಗ ಒಂದು ಮಾತು ಕೇಳಿ, 5000 kg ಇತ್ತ, ಹೌದು ಇತ್ತು, ಇದರಲ್ಲಿ ಮೈನಸ್ ಮಾಡಿ 3000 kg ಸೇಲ್, 750 kg ಅಬ್ನಾರ್ಮಲ್ ಲಾಸ್ ಮತ್ತೆ 250 kg ನಾರ್ಮಲ್ ಲಾಸ್. ಏನಾಗುತ್ತೆ ಇದು? 5000 ಮೈನಸ್ 4000 ಎಷ್ಟಾಗ್ತಾ ಇದೆ ಇದು? ಸೊ ಇದಾಗ್ತಾ ಇದೆ 1000 ಇಸ್ ದ ಸ್ಟಾಕ್ ಆಗ್ತಾ ಇದೆ. ಹೌದಾ? ಕರೆಕ್ಟಾ? ಅಗ್ರೀಡ್? ಬೇಗ ಬೇಗ ಹೇಳಿಪ್ಪ. ಕ್ಲಿಯರ್? ನಾವು ಈಗ ಸ್ಟಾಕ್ ಅನ್ನ ಫೈಂಡ್ ಮಾಡುವಾಗ ಸೇಮ್ ಟು ಸೇಮ್ ಪರ್ಟಿಕ್ಯುಲರ್ಸ್, ಓಕೆ, ಯು ಪುಟ್ ಇಟ್ ಯೂನಿಟ್ಸ್ ಹಿಯರ್, ಅದರದ ವ್ಯಾಲ್ಯೂ ತಗೊಂಡ್ಬಿಡ್ರಿ ಅಥವಾ ಅದರ ಅಮೌಂಟ್. ಇದು ವೆರಿ ಇಂಟ್ರೆಸ್ಟಿಂಗ್ ಟ್ರಿಕ್ ಇದೆ, ಸ್ವಲ್ಪ ದಯವಿಟ್ಟು ಕೇಳಿರಪ್ಪ ಇದನ್ನು. ಓಕೆ, ಸೊ ಗೂಡ್ಸ್ ಸೆಂಟ್ on consignment, goods sent on consignment, ಎಷ್ಟು? 5000 kg. ಕರೆಕ್ಟ್? ವಾಟ್ ಈಸ್ ದ ವ್ಯಾಲ್ಯೂ? ಕೇಳಿ ಪೈಲೆ, 5000 kg and 16 per kg ಇದೆ. ಹೌದಾ? ಸೊ ಮೈ ಡಿಯರ್ ಸ್ಟೂಡೆಂಟ್, 5000 into 16 ಅಂದ್ರೆ that is 80,000 ಆಗ್ತದೆ. ಕ್ಲಿಯರ್? ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು? 5000 kg, 5000 rupees. ಓಕೆನಾ? ಸೊ ಟೋಟಲ್ ಎಷ್ಟಾಗಿದೆ? ಟೋಟಲ್ ಆಗ್ತಾ ಇದೆ 5000 kgಗೆ ಕೇಳಿಪ್ಪ 85,000 ಆಗ್ತಾ ಇದೆ. ಕ್ಲಿಯರಾ? ಸೊ ನೆಕ್ಸ್ಟ್ ಏನ್ ಸರ್, ಈಗ ಲೆಸ್ ಮಾಡಬೇಕು. ಏನ್ ಸರ್ ಅದು? ನಾರ್ಮಲ್ ಲಾಸ್. ಈಗ ನಾರ್ಮಲ್ ಲಾಸ್ ಎಷ್ಟಿದೆ? 750. ಓಕೆ, ಸಾರಿ, ಲೆಸ್ ಮಾಡಬೇಕು ಅಬ್ನಾರ್ಮಲ್ ಲಾಸ್. ಫಸ್ಟ್ ಅಬ್ನಾರ್ಮಲ್ ತಗೋರ್ಬೋದು. ಅಬ್ನಾರ್ಮಲ್ ಲಾಸ್ ಎಷ್ಟು? ಅಬ್ನಾರ್ಮಲ್ ಲಾಸ್ ಇದೆ ಇಲ್ಲಿ 750 kg ಅಬ್ನಾರ್ಮಲ್ ಲಾಸ್ ಇದೆ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ? 12,750. ಎಲ್ಲಿ ತಗೊಂಡ್ರಿ ಸರ್? ವಿ ಆರ್ ಟೇಕನ್ ಇಟ್ ಫ್ರಮ್ ಹಿಯರ್. ಕರೆಕ್ಟಾ? ಸೊ ಹಾಗಿದ್ದಾಗ ಎಷ್ಟಾಗುತ್ತೆ ಇದು? 4250 kg. ಕರೆಕ್ಟಾ? 4250 kg. ಓಪನ್ ದ ಕ್ಯಾಲ್ಸಿ ಮೈ ಡಿಯರ್ ಸ್ಟೂಡೆಂಟ್. ನೋಡಿಲಿ, ಹಾಂ ಜಿ, ನೋಡಿ 85,000 ಮೈನಸ್ 12,750 ಮೈನಸ್ ಮಾಡಿಪ್ಪ, ಎಷ್ಟಾಗ್ತಾ ಇದೆ? ಎಸ್, 72,250 ಆಗ್ತಾ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಲೆಸ್ ನಾರ್ಮಲ್ ಲಾಸ್. ಈಗ ನಾರ್ಮಲ್ ಲಾಸ್ ಎಷ್ಟಿದೆ? ನಾರ್ಮಲ್ ಲಾಸ್ ಈಸ್ ದ ವ್ಯಾಲ್ಯೂ 250 ಇದೆ. ಹೌದಾ? Just have a look here. ಕೇಳಿಲೆ, ನಾರ್ಮಲ್ ಲಾಸ್ ಇಸ್ 250 kg ಇದೆ. ಕರೆಕ್ಟ್? ಸೊ ನಾರ್ಮಲ್ ಲಾಸ್ ಇಸ್ 250 kg. ಸೊ ವ್ಯಾಲ್ಯೂ ಬರಂಗಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದ ವ್ಯಾಲ್ಯೂ. ಸೊ ಹಾಗಿದ್ರೆ 4000 kg that is nothing but absorbed by good units 250 ಆಯ್ತಿದು. ಸೊ ನಾರ್ಮಲ್ ಲಾಸ್ಗೆ ಯಾವತ್ತು ನಾವು ವ್ಯಾಲ್ಯೂಸ್ ಅನ್ನು ಕನ್ಸಿಡರ್ ಮಾಡುವುದಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದ ವ್ಯಾಲ್ಯೂ ಹಿಯರ್. ಅರ್ಥ ಆಗಿದೆಯಾ? ಸೊ ಹಾಗಿದ್ದಾಗ 4000 ಆಯ್ತು. ಕ್ಲಿಯರ್ ಬಚ್ಚೋ? ಹಾ, ನೌ ದ ಕ್ವಶನ್ ಇಸ್ ದಟ್ ಸರ್ ಇದು ತಗೋಬಾರ್ದಾ? ಡೋಂಟ್ ಟೇಕ್ ದಿಸ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನ್, ಎಸ್ಪೆಷಲಿ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾ ಪ್ರೀವಿಯಸ್ ಕ್ಲಾಸಾಗಿ ಹೇಳಿದೆ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು,
ಗುಡಾನ್ ರೆಂಟ್ ಆಗಿರಬಹುದು, ಇದು ರೀಕರಿಂಗ್ ಎಕ್ಸ್ಪೆನ್ಸ್ ಆಗ್ತಾ ಇದಾವೆ, ಇದನ್ನ ನಾವು ರೆಕಾರ್ಡಿಗೆ ತಗೊಳ್ಳೋದಿಲ್ಲ. ಓಕೆ, ಕ್ಲಿಯರ್ ಆಗಿದ್ದಿಲ್ಲ ತನಕ ಮಕ್ಕಳೇ? ಬೇಗ 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 ಹೇಳಿಪ್ಪ. ಸಂಗೀತ, ಎವ್ರಿವನ್. ಕ್ಲಿಯರ್ ಆಗಿದೆಯಾ? ಸೊ ನೆಕ್ಸ್ಟ್ ಏನಾಗಬೇಕು? ಸೋಲ್ಡ್. ಲೆಸ್ ಸೋಲ್ಡ್. ಹೌ ಮೆನಿ ಯೂನಿಟ್ಸ್ ದೇ ಹ್ಯಾವ್ ಸೋಲ್ಡ್? ನೋಡಿ ಮಕ್ಕಳೇ, ದೇ ಹ್ಯಾವ್ ಸೋಲ್ಡ್ 3000 kg. ಸೊ ಹಾಗಿದ್ದಾಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗ್ತಾ ಇದೆ? 1000 kg ಆಗ್ತಾ ಇದೆ. ಅರ್ಥ ಆಗಿದೆ ಬಚ್ಚಾ? ಅರ್ಥ ಆಗಿದೆಯಾ? ಕ್ಲೋಸಿಂಗ್ ಸ್ಟಾಕ್ ಈಸ್ 1000 kg ಆಗ್ತಾ ಇದೆ. ನೆಕ್ಸ್ಟ್ ಏನ್ ಸರ್? ಈಗ ಸ್ವಲ್ಪ ಕೇಳಿ ಮೈ ಡಿಯರ್ ಸ್ಟೂಡೆಂಟ್. ವೆರಿ ಸಿಂಪಲ್. 72,250 4000 kgಗೆ ಆದ್ರೆ 1000 kgಗೆ ಎಷ್ಟಾಗ್ತಾ ಇದೆ? ಇದಾಗ್ತಾ ಇದೆ 18,062. ಅಂಡರ್ಸ್ಟ್ಯಾಂಡ್? ಸಂಗೀತ, ಎವ್ರಿಬಡಿ ರಿಪ್ಲೈ ಮಾಡಿ ಬೇಗ ಬೇಗ ಬಚ್ಚೋ. No doubt? Your reply must be there. ಅರ್ಥ ಆಗಿದೆಯಾ? No doubt? Clear? ಡೌಟ್ ಉಂಟೇನಮ್ಮ? ಸಂಗೀತ ನಿಮಗೆ ಬೇಗ ಬೇಗ ಹೇಳಮ್ಮ. ಮುಂದೋಗೋಣ. ಅದೆಲ್ಲೇನಾ? ಓಕೆ, ಕ್ಲೋಸಿಂಗ್ ಸ್ಟಾಕ್ ನ ಪ್ರಾಬ್ಲಮ್ಸ್ ತಗೊಳ್ತೇನೆ. ಬಟ್ ಓಕೆ, ಹಿಯರ್ ಇಸ್ ಯು ಹ್ಯಾವ್ ಒನ್ ಮೋರ್ ಕ್ವಶನ್ಸ್ ಹಿಯರ್. ಇದು ಸೇಮ್ ಇದೆ, ಸೇಮ್ ಕ್ವಶನ್. ಲೆಟ್ ಇಟ್ ಬಿ. ಇದು ಬೇಡ. 15 marks question, I'll take it, but not now. ಸ್ವಲ್ಪ ನಂಗೆ ಟೈಮ್ ಕೊಡಿ. I just want to solve the remaining part. ಒಂದು ನಿಮಿಷ. ಚಲೋ, ಇದು ಸಾಲ್ವ್ ಮಾಡ್ತೇನೆ ನಾನು. ಬಟ್ ಐ ವಾಂಟ್ ಟು ಸಾಲ್ವ್ ಸಮ್ ಆಫ್ ದಿ ಕ್ವಶನ್ಸ್ ಆನ್ abnormal laws ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಐ ವಾಂಟ್ ಟು ಟೇಕ್ ಸಮ್ ಕ್ವಶನ್ಸ್ ಆನ್ ದಿಸ್. ಹಿಯರ್ ಇಸ್ ದಟ್. ಇದೇನಪ್ಪ ಡೈರೆಕ್ಟ್ 15 ಮಾರ್ಕ್ಸ್ ಹೋಗ್ತಾ ಇದೆಯಲ್ಲ. ಡೈರೆಕ್ಟ್ ಆಗಿ 15 ಮಾರ್ಕ್ಸ್ ಹೋಗ್ತಾ ಇದೆ ಇದು. ಸ್ವಲ್ಪ ಒಂದು ನಿಮಿಷ ಕೊಡಿ. ಎಲ್ಲಿ ಫೈಲ್ ಅದು?
Okay, here is we have one more question. Let's solve this. Just have a look here. Kedipa. Find out the abnormal loss and value of the stock from the following. Oil supplied on consignment 6000 kg ಇದೆ 18 per kilo ಇದೆ. Okay. Next, packing forwarding charges by consignor 6000 ಇದೆ. Non-recurring expenses. ಯಾವ expenses ಇದು? Non-recurring expenses. Oil stolen. Oil lost in the transit ಇದೆ 1000 kg. Oil sold by the consignee, oil lost due to evaporation. ಇದು ನಾರ್ಮಲ್ ಲಾಸ್ ಆಗ್ತದೆ. ಓಕೆನಾ? ಸೊ ನೋಡಿ ಪ್ರೀವಿಯಸ್ ಕ್ಲಾಸ್ ಹೋಗಿ ಚೆಕ್ ಮಾಡ್ಕೊಡ್ರಿ. ಐ ಹ್ಯಾವ್ ಸಾಲ್ವ್ ದೇರ್ ಆಲ್ಮೋಸ್ಟ್ 5 to 6 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಅಬ್ನಾರ್ಮಲ್ ಮಾರ್ಕ್ಸ್ ಆಗಿದೆ. and you are also now also I'm solving it, right? So देखिए ಸ್ವಲ್ಪ ದಯವಿಟ್ಟು ಕೇಳಿ पहले solution बच्चों calculation of particulars amount and amount. First, oil stolen in transit 1000 kg at the rate of what? ಎಷ್ಟು 18 ಎಷ್ಟಾಗುತ್ತೆ 18000 ಆಗ್ತದೆ. ಓಕೆನಾ? add non-recurring expenses. On non-recurring expenses. ಇವಾಗ non-recurring expenses ಇದೆ ಕೇಳಿಪ್ಪ ಇಲ್ಲಿ. Non-recurring expenses is 6000 ಇದೆ ನೋಡ್ರಿ. Just have a look here. 6000 because packing and forwarding charges by consignor. $6,000 for 6000 ಆದರೆ 1000 ಎಸ್ 2 ಅರ್ಥ ಆಗಿದೆಯಾ? ಸೊ ಇಟ್ಸ್ 1000. ಕ್ಲಿಯರ್? ನೋಡಿಪ್ಪ 6000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ 6000 kg ಅಂದರೆ 1000 kg ಎಷ್ಟಾಯಿತು? ಓಕೆ, ದಾಟ್ ಈಸ್. ಸೊ ಇಷ್ಟೇನಾ ಸರ್? ಎಸ್, ಇಷ್ಟೇ ಆಗ್ತದೆ. ಸೊ ಅಬ್ನಾರ್ಮಲ್ ಲಾಸ್ ಈಸ್ ಇದಾಗ್ತದೆ 19000. ಕ್ಲಿಯರ್? ಅಂಡರ್ಸ್ಟ್ಯೂಡ್? ಬೇಗ 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 ಹೇಳಿಪ್ಪ ಮೈ ಡಿಯರ್ ಸ್ಟೂಡೆಂಟ್. ಕ್ಲಿಯರ್ ಆಯ್ತಾ? ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಈಗ ಆಯಿಲ್ sent on consignment $6,000 kg ಇದೆ ಹೌದಾ? 6000 into 18 ಅಂದರೆ 1 lakh ಇಷ್ಟಾಯಿತು. ಓಕೆನಾ? ಶ್ರೀನಿವಾಸ್ ಮೂರ್ತಿ, ಎಸ್ ಡೆಫಿನೆಟ್ಲಿ 3rd ಸೆಮ್ 5th ಸೆಮ್ ಎಲ್ಲ ತಗೋತೀನಿ, ಬಟ್ ಆ್ಯಪ್ದಲ್ಲಿ ಇರ್ತದಕ್ಕೆ. ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ವಾಟ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್? ಕನ್ಸೈನರ್ ಒಂದೇ ಇದೆ 6000. ಎಷ್ಟಾಯಿತು? 6000 kg 1,14,000. Clear? Less abnormal loss.
ಅಬ್ನಾರ್ಮಲ್ ಲಾಸ್ ನೋಡಿ ಮಕ್ಕಳೇ, ಇಟ್ ಈಸ್ 1000 kg ಇದೆ, 19,000 rupees ಆಗ್ತದೆ ಇದು. ಹಾ ಓಕೆನಾ? ಸೊ 1,14,000 minus 19,000 ಇದಾಗ್ತಾ ಇದೆ. ಎಸ್, ಯು ಆರ್ ರೈಟ್. 5,000 is the left, 95,000. ಕ್ಲಿಯರ್ ಆಗಿದೆಯಾ ಮೈ ಡಿಯರ್ ಸ್ಟೂಡೆಂಟ್? ಈಸ್ ದಟ್ ಕ್ಲಿಯರ್ ಆರ್ ನಾಟ್? ಬೇಗ ಬೇಗ ರಿಪ್ಲೈ ಮಾಡಿ. ನೆಕ್ಸ್ಟ್ ಇವಾಗ ಏನು? ನೆಕ್ಸ್ಟ್ ನೋಡಿ, ಇದರಲ್ಲಿ ಲೆಸ್ ಮಾಡ್ತೀವಿ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಎಷ್ಟಿದೆ? ನಾರ್ಮಲ್ ಲಾಸ್ 5% ಇದೆ. ಓಕೆನಾ? 5%. ಈಗ 5% ಇದರ ಮ್ಯಾಗೆ 5,000 ಮೇಲೆ ಹಿಂಗೆ ತಗೋತೀವಿ ನಾವು. 5,000 ಇಂಟು 5% ಇದಾಗುತ್ತೆ 250. ಇದರದ್ದು ವ್ಯಾಲ್ಯೂ ಇರಂಗಿಲ್ಲ. ಸೊ 4,750, 95,000. ಓಕೆನಾ? ಲೆಸ್ ಸೋಲ್ಡ್. ಹೌ ಮೆನಿ ಯೂನಿಟ್ಸ್ ಯು ಹ್ಯಾವ್ ಸೋಲ್ಡ್? ನೋಡಿ, 4,500 ಯೂನಿಟ್ಸ್. ಹಾಗಿದ್ರೆ ನೋಡಿ, ಈಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗ್ತಾ ಇದೆ? 250 ಆಗ್ತಾ ಇದೆ. ಬಟ್ ಅದರದ್ದು ವ್ಯಾಲ್ಯೂ ಎಷ್ಟು? 95,000. ಮೈ ಡಿಯರ್ ಸ್ಟೂಡೆಂಟ್, 95,000 4750 ಆದರೆ 250 ಎಷ್ಟು? ಇದಾಗ್ತದೆ 5,000. ಕ್ಲಿಯರ್ ಬಚ್ಚಾ? ಮೈ ಡಿಯರ್ ಸ್ಟೂಡೆಂಟ್, ಬೇಗ 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 ರಿಪ್ಲೈ ಮಾಡಿ. ಎಸ್ ಅಂತ ರಿಪ್ಲೈ ಮಾಡಬೇಕಾಗತ್ತೆ ಎಲ್ರು. ಕ್ಲಿಯರಾ? ಕ್ಯಾನ್ ಯು ಗೋ ಫಾರ್ ದ ನೆಕ್ಸ್ಟ್? Where is that? ಸಂಗೀತ ಅರ್ಥ ಆಗಿದೆಯಾ? Okay, last question from this abnormal loss in closing stock. ಇದಾದ್ಮೇಲೆ ಬೇಕಾದ್ರೆ ನಾನು ಐ ವಾಂಟ್ ಟು ಟೇಕ್ ಸಮ್ ಕ್ವಶನ್ ಫ್ರಮ್ ದಿ ಕನ್ಸೈನ್ಮೆಂಟ್ ಕಮಿಷನ್ ಮೇಲೆ. ಮತ್ತೆ ಗೈಸ್ ಡೆಫಿನೆಟ್ಲಿ ಬಟ್ ಟುಮಾರೋ ಐ ವಾಂಟ್ ಟು ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ದಿಸ್ ಒನ್. ಏನಪ್ಪಾ ಅಂದರೆ, ಬಿಕಾಸ್ ಈಗ ಇಮಿಡಿಯೇಟ್ಲಿ ಆಫ್ಟರ್ ದಿ 7 o'clock ವಿ ಹ್ಯಾವ್ ಒನ್ ಮೋರ್ ಕ್ಲಾಸ್. ಹೌದು, ರಾಯಲ್ಟಿ ಇದೆ ಇವತ್ತು. ರಾಯಲ್ಟಿ ಸೈಡ್ ಬೈ ಸೈಡ್ನ ಕ್ಲಾಸ್ ಕೂಡ ತಗೋತೀನಿ ಈಗ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಡೈಲಿ ಈಗ ಏನಾಗುತ್ತೆ, ಕನ್ಸೈನ್ಮೆಂಟ್ ಆಗಿರ್ಬೋದು, ರಾಯಲ್ಟಿ ಆಗಿರ್ಬೋದು, ಹೈಯರ್ ಪರ್ಚೇಸ್ ಆಗಿರ್ಬೋದು, ಸಿಂಗಲ್ ಎಂಟ್ರಿ, ಡಬಲ್ ಎಂಟ್ರಿ, ಬ್ರಾಂಚ್ ಅಕೌಂಟ್ಸ್ ಎಲ್ಲವೂ ಕೂಡ ಮುಗಿಸ್ಬೇಕಲ್ಲ ಈಗ. ಸೊ ಅದಕ್ಕೆ ಈಗ ಲೈಕ್ ಐ ಡೂ ಹ್ಯಾವ್ ಕಮಿಟ್ಮೆಂಟ್ ಫಾರ್ ಬಿಕಾಮ್ 5th ಸೆಮಿಸ್ಟರ್, 3rd ಸೆಮಿಸ್ಟರ್ ಅವರು ಕೂಡ ನಾವು ಕ್ಲಾಸಲ್ಲಿ ತಗೋಬೇಕಾಗುತ್ತೆ. ಓಕೆ, ಸೊ ಗೈಸ್ ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ದ ಮಾಡಿಲ್ಲ ನೋಡ್ರಿ ನೀವು, ದಯವಿಟ್ಟು ಫಾರ್ಮ್ ಕಳಿಸೋದನ್ನ. ಕ್ಯಾಲ್ಕುಲೇಷನ್ ಆಫ್ abnormal loss, right? Particulars, amount and amount. ಏನಂತೆ ಕೇಳಿ ಪೈಲೆ. Basu consigned 1,000 kg of oil to Ravi at 15 per kg. He paid 3,000 for transportation and packing. 100 for oil was lost in kg. ನೋಡಿ, 100 kg ಆಯಿಲ್ ಅಂತೆ. ಓಕೆನಾ? ಮಾಡಿದ್ದೀನಿ ಅದು ಇಲ್ಲ, ಸೇಮ ಇದೆ ಅದು, ಬಟ್ ಓಕೆ. ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ 100 kg at the rate of
15 ಎಷ್ಟಾಗುತ್ತೆ 1500 ಆಗುತ್ತೆ ಅದು. ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಇವಾಗ ಏನು ಸರ್, ಈಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಏನು ನೋಡಲಿ, packing, right? He paid 300 for transportation and packing at 3000. Very simple. 3000 he has paid, right? For how many kgs? For how many kgs? 3000 for 1000 kg gadre. How much for 100? 300. What is abnormal loss? ಅಬ್ನಾರ್ಮಲ್ ಲಾಸ್ ಬಂದ್ಬಿಟ್ಟು 1800 ಆಗ್ತದೆ. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಅರ್ಥ ಆಗಿದೆಯಾ? ಅದು ಅರ್ಥ ಆಗಿದೆಯಾ? ಬೇಗ ಬೇಗ ರಿಪ್ಲೈ ಮಾಡ್ತೀರಾ ಬಚ್ಚಾ? ಬೇಗ ಬೇಗ ರಿಪ್ಲೈ ಮಾಡಿ. ಪರ್ಟಿಕ್ಯುಲರ್ಸ್, ಅಮೌಂಟ್, ಯೂನಿಟ್ಸ್ ಆ್ಯಂಡ್ ಅಮೌಂಟ್. ನೋಡಿ, ಆಯಿಲ್ ಸೆಂಟ್, ಆಯಿಲ್ ಸೆಂಟ್ ಎಷ್ಟಿದೆ? 1000 kg at the rate of 15 ಎಷ್ಟಾಗುತ್ತೆ? 15,000 rupees ಆಗುತ್ತೆ. Add non-recurring expenses. Non-recurring expenses ಇದೆ. How much? He paid 3000 for transport and packing. ಟೋಟಲ್ ಎಷ್ಟಾಯಿತು? 1000, 18,000. ಹೌದಾ? ಹೌದಾ? ಲೆಸ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಎಷ್ಟು ಪೈಲೆ? 100, 1800. ಆಡಿ ವಿ ಫೌಂಡ್ ಮಾಡಿದ್ರೆ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಲುಕ್ ಅಟ್ ದಟ್, ದಿಸ್ ಸೈಡ್ ಆರ್ ದಿಸ್ ಸೈಡ್, ಈ ಸೈಡ್. ಓಕೆನಾ? ಸೊ ಏನು ಮಾಡಿದ್ವಿ ನಾವು? ಇಲ್ಲಿ ನೋಡಿ, ಅಬ್ನಾರ್ಮಲ್ ಲಾಸ್ನ ಇಲ್ಲಿ ಫೈಂಡ್ ಮಾಡಿದ್ವಿ, ಕರೆಕ್ಟ್? ಅದನ್ನೇ ಇಲ್ಲೇ ಲೆಸ್ ಮಾಡ್ತೀನಿ ನಾನು. ಕ್ಲಿಯರಾ? ಕ್ಲಿಯರ್ ಬಚ್ಚಾ? ಸೊ ಹಾಗಿದ್ರೆ ವಾಟ್ ಇಸ್ ದ ಬ್ಯಾಲೆನ್ಸ್? 900. ಕ್ಲಿಯರ್? ಕ್ಲಿಯರ್ ಇದೆಯಾ? So less normal loss. ಏನಂತೆ? 20 kg. ಇಲ್ಲಿ ನೋಡಿ 20 kg. 20 kg ನಾರ್ಮಲ್ ಲಾಸ್ ಇದೆ. ಇದರದ ವ್ಯಾಲ್ಯೂ ಇರಂಗಿಲ್ಲ, ರೈಟ್? ಲೆಸ್ ಸೋಲ್ಡ್. ವಾಟ್ ಇಸ್ ಸೋಲ್ಡ್? 660. So closing stock 880 minus 660 ಅಂದ್ರೆ ಇದಾಗ್ತದೆ 220. Therefore value is 4050. ಅರ್ಥ ಆಗಿದೆ ಮಕ್ಕಳೇ? ಬೇಗ ಬೇಗ ದಯವಿಟ್ಟು ರಿಪ್ಲೈ ಮಾಡಬೇಕಾಗತ್ತೆ. ಕ್ಲಿಯರಾ? ಈಗ ಮತ್ತೆ ನಿಮ್ದು ಕ್ಲಾಸ್ ಇದೆ 7 o'clock. ಈಗ ರಾಯಲ್ಟಿ ಅಕೌಂಟ್ ಬಗ್ಗೆ ಡೆಫಿನೆಟ್ಲಿ ಗೈಸ್, ರಾಯಲ್ಟಿದು ಎಲ್ಲ ಕಾನ್ಸೆಪ್ಟ್ ಡಿಟೇಲ್ ಆಗಿ ನಾನು ಕಳ್ಸಿಕೊಡ್ತೀನಿ. ದಯವಿಟ್ಟು ಜಾಯ್ನ್ ಆಗಿ ಕ್ಲಾಸಸ್ಗೆ. 7 o'clock ಎಕ್ಸಾಕ್ಟ್ ಕ್ಲಾಸ್ ಇದೆ ಸಂಗೀತ ರಾಯಲ್ಟಿ ಅಕೌಂಟ್. ತಪ್ಸಕ್ಕೆ ಹೋಗ್ಬೇಡಮ್ಮ, ಪ್ಲೀಸ್ ಜಾಯ್ನ್ ಆಗು. ಓಕೆನಾ? ಕ್ಲಿಯರಾ? ಬೇಗ ಬೇಗ ನಾಳೆ ನಾಡ್ದು ಬೈ ಸಂಡೇ ತನಕ ಈ ಚಾಪ್ಟರ್ನ ಮುಗಿಸ್ಕೊಡ್ತೀನಿ ನಾನು.
ಪಕ್ಕಾ ಎಸ್ ಪಕ್ಕಾ ಬಚ್ಚ. ಇದಾಗಿರ್ಬೋದು ರಾಯಲ್ಟಿ ಅಕೌಂಟ್. 2 ಚಾಪ್ಟರ್ ಮುಗಿಸ್ಬಿಡ್ತೇನೆ. ಸೊ ದ್ಯಾಟ್ ಏನಾಗುತ್ತೆ, ಒಂದು 4 ಚಾಪ್ಟರ್ ಹೊಡಿತಾವೆ ನಿಮ್ದು. 7 o'clock ವಿದೌಟ್ ಫೇಲ್ ಪ್ಲೀಸ್ ಜಾಯಿನ್. ಬಾಯ್. ಸೊ ಗೈಸ್, ಸ್ಟಿಲ್ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್ ಆ್ಯಂಡ್ ಡೈಲಿ ಲೈವ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ರಾಯಲ್ಟಿ ಅಕೌಂಟ್ ಆಗಿರ್ಬೋದು, ಕನ್ಸೈನ್ಮೆಂಟ್ ಆಗಿರ್ಬೋದು, ಎಲ್ಲ ಕ್ಲಾಸಸ್ ನೀಟಾಗಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಎಲ್ಲರಿಗೆ. ಸೊ ಯಾರೆಲ್ಲ ಪೇ ಮಾಡಿರಲ್ಲ, ಪೇ ಮಾಡಿ ಜಾಯ್ನ್ ಆದವ್ರಿಗೆ ಪ್ಲೀಸ್ ಅಪ್ಲಿಕೇಶನ್ದಾಗ ಬನ್ನಿ. ಯೂಟ್ಯೂಬ್ ನೋಡೋಕೆ ಹೋಗ್ಬೇಡ್ರಿ ಈಗ. ಸೊ ಯೂಟ್ಯೂಬಲ್ಲಿ ಎಲ್ಲ ಕಂಪ್ಲೀಟ್ ಸಿಗಂಗಿಲ್ಲ ಮಕ್ಕಳೇ. ಸೊ ಅರ್ಥ ಆಗ್ತಾ ಇದೆ ನಿಮಗೆ. ವಾಟ್ ಐ ವಾಂಟ್ ಇಸ್ ದಟ್ ಐ ವಾಂಟ್ ಯು ಟು ಜಾಯಿನ್ ಅವರ್ ಡೈಲಿ ಲೈವ್ ಕ್ಲಾಸಸ್ ಇನ್ ಆ್ಯಪ್. ಐ ನೋ ದಟ್ ತುಮಕೂರು ಯೂನಿವರ್ಸಿಟಿದವರು, ಮೈಸೂರು ಯೂನಿವರ್ಸಿಟಿ ಬಹಳ ಜನ ಜಾಯ್ನ್ ಆಗಿದ್ದಾರೆ. ಸೊ ಒಂದೇ ಒಂದು ರಿಕ್ವೆಸ್ಟ್, ಇಟ್ಸ್ ನಾಟ್ ದ ಫ್ರೀ ಕ್ಲಾಸ್, ಇಟ್ಸ್ ಎ ಪೇಡ್ ಕ್ಲಾಸ್. ಪೇಡ್ ಇದ್ರೆ ಪ್ರೀಮಿಯಂ ಮೆಂಬರ್ಶಿಪ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೆ. ಸೊ ದಯವಿಟ್ಟು ಜಾಯ್ನ್ ಆಗಿ ಕ್ಲಾಸಸ್ಗೆ ಇನ್ ಆ್ಯಪ್. ಓಕೆನಾ ಮಕ್ಕಳೇ? ಆ್ಯಪ್ದಲ್ಲಿ ಏನಾಗುತ್ತೆ, ಡೌಟ್ಸ್ ಕೇಳಬಹುದು, ಎಲ್ಲ ಸಿಸ್ಟಮೆಟಿಕ್ ಆಗಿದೆ ಅಲ್ಲಿ. ನಾನು ನೋಟ್ಸು ಕಳಿಸಿರ್ತೀನಿ ಅಲ್ಲಿ. ಮತ್ತೆ ಡೌಟ್ ಇದ್ರೆ ಕೇಳಿ ನನಗೆ. ಚಲೋ ಬಾಯ್. ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.